ಎಲ್ರಿಗೂ ಬೇಕಾದಂಥ ಸ್ಕಿನ್ ಕೇರ್ ರೊಟೀನ್ ಯಾವ ರೀತಿ ನಾವು ಮನೆಯಲ್ಲಿ ಫಾಲೋ ಮಾಡಿಕೊಂಡು ನಮ್ಮ ಸ್ಕಿನ್ನ ಹೆಲ್ದಿಯಾಗೂ ಹೈಡ್ರೇಟಿಂಗ್ ಆಗಿ ಇಟ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಸ್ಕಿನ್ನ ಫುಲ್ಲು ಹೈಡ್ರೇಟಿಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಬಳಸಬೇಕಾಗಂಥದ್ದು ಟೋನರು. ಈ ಟೋನರ್ ಏನು ಕೆಲಸ ಮಾಡುತ್ತೆ ಅಂದರೆ pH ಲೆವೆಲ್ನ ಮೇಂಟೈನ್ ಮಾಡೋದ್ರ ಜೊತೆಗೆ ಓಪನ್ ಪೋರ್ಸ್ ಯಾರಿಗೆಲ್ಲ ಇರುತ್ತೆ ಅದನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಮೊದಲಿಗೆ ನಾವು ಸ್ಕಿನ್ ಕೇರ್ ರೊಟೀನಲ್ಲಿ ಟೋನರ್ನ ಬಳಸಬೇಕು. ಅದ್ರ ಜೊತೆಗೆ ಮಾಯ್ಶ್ಚರೈಸರ್ ಇನ್ನೇನು ಮಾಡುತ್ತಪ್ಪ ಅಂದರೆ ಇದು ಏನು ಮಾಡುತ್ತೆ ಟೋನರು ಅದಕ್ಕಿಂತ ಹೆಚ್ಚಿಗೆ ಗುಣಗಳನ್ನ ಇದು ಹೊಂದಿರೋದ್ರ ಜೊತೆಗೆ ನಮ್ಮ ಸ್ಕಿನ್ನು 24 ಅವರ್ಸು ಹೈಡ್ರೇಟಿಂಗ್ ಆಗಿ ತೇವಾಂಶತೆಯನ್ನು ಕಾಪಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ ತಕ್ಷಣ ಸನ್ಸ್ಕ್ರೀನ್ನ ನೀವು ಬಳಸಬೇಕು. ಸನ್ಸ್ಕ್ರೀನ್ನ ಬಳಸೋದ್ರಿಂದ ಟ್ಯಾನ್ ಆಗಿರ್ಬೋದು, ಸನ್ ಬರ್ನ್ ಆಗಿರ್ಬೋದು, ಹಾಗೂ ನಾವು ಏನು ಹೇಳ್ತೀವಪ್ಪ ಸನ್ ಬರ್ನ್ ಅಂತ ಹೇಳ್ತೀವಿ, ಎಸ್ಪೆಷಲಿ 50++. ಇದನ್ನು ಬಳಸೋದ್ರಿಂದ ನಮಗೆ ಸನ್ ಬರ್ನ್ ಡೈರೆಕ್ಟಾಗಿ ಏನು ಕಿರಣಗಳಿಂದ ನಮಗೆ ಸ್ಕಿನ್ನಿಗೆ ಎಫೆಕ್ಟ್ ಆಗಿ ಬರ್ನ್ ಆಗುತ್ತೋ ಇದು ಚಾನ್ಸಸ್ ಆಫ್ 50%ನ ಕಮ್ಮಿ ಮಾಡುತ್ತೆ. ಜೊತೆಗೆ ಒಂದೊಂದು ಸ್ಕಿನ್ ಕೇರ್ ರೊಟೀನ್ ಪ್ರಾಡಕ್ಟ್ಸು ಒಂದೊಂದು ರೀತಿ ನಮಗೆ ಹೆಲ್ಪ್ಫುಲ್ಲಾಗಿ ವರ್ಕ್ ಮಾಡುತ್ತೆ. 100% ಆಗಿ ರೆಡ್ಯೂಸ್ ಆಗೋ ಅಂಥ ಸ್ಕಿನ್ ಕೇರ್ ರೊಟೀನಲ್ಲಿ ಸಿಗೋ ಅಂಥ ಸನ್ಸ್ಕ್ರೀನ್ಗಳು ನಮಗೆ ಸಿಗ್ತವೆ. ಇದನ್ನು ಬಳಸೋದ್ರಿಂದ ಸೂರ್ಯನ ಕಿರಣಗಳನ್ನ ನಮ್ಮ ಡೈರೆಕ್ಟ್ ಸ್ಕಿನ್ಗೆ ಏನು ಎಫೆಕ್ಟ್ ಆಗುತ್ತೆ ಅದನ್ನು ತಡೆಗಟ್ಬೋದು. ಸನ್ಸ್ಕ್ರೀನ್ ಬಳಸಿದ ನಂತರ ಡೈಲಿ ರೊಟೀನ್ ನಾವು ಏನು ಯೂಸ್ ಮಾಡ್ತೀವಿ ಡೇ ಕ್ರೀಮ್ನ ಬಳಸಬೇಕಾಗತ್ತೆ. ಡೇ ಕ್ರೀಮ್ ಯೂಸ್ ಮಾಡಿ ಇದ್ರ ಜೊತೆಗೆ ಓಪನ್ ಪೋರ್ಸ್ ಯಾರಿಗೆಲ್ಲ ಇರುತ್ತೆ ಪ್ರೈಮರ್ನ ಬಳಸೋದ್ರಿಂದ ನಮಗೆ ಸ್ಕಿನ್ನಿಗೆ ಮೇಕಪ್ ಪ್ರಾಡಕ್ಟ್ ಏನೇ ಒಂದನ್ನು ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಪ್ರಾಡಕ್ಟ್ ಯಾವುದೇ ಆಗಿರಲಿ ಸ್ಕಿನ್ ಮೇಲ್ಗಡೆ ಏನು ಬಳಸ್ತೀವಿ ಮೇಕಪ್ ಪ್ರಾಡಕ್ಟ್ಸ್ಗಳು ಇದರಿಂದ ನಮ್ಮ ಸ್ಕಿನ್ಗೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಯಾವ ರೀತಿ ಅಂದರೆ ಓಪನ್ ಪೋರ್ಸ್ ಇದ್ದವರಿಗಂತೂ ಪಿಂಪಲ್ಸ್ ಬೇಗನೆ ಬರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಪ್ರೈಮರ್ನ ಬಳಕೆ ಮಾಡಬೇಕಾಗುತ್ತೆ. ಪ್ರೈಮರ್ ಆದಮೇಲೆ ನೀವು ಕನ್ಸೀಲರ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಅವ್ರ ಕಾಂಪ್ಯಾಕ್ಟ್ ಆಗಿರ್ಬೋದು ಇದನ್ನು ನೀವು ಬಳಸ್ಬೋದು. ಇದನ್ನು ಮಾಡ್ದಿರ ನೀವು ಬಳಸ್ತು ಅಂದರೆ ಸ್ಕಿನ್ನು ಬೇಗನೆ ಡ್ಯಾಮೇಜ್ ಆಗೋದ್ರ ಜೊತೆಗೆ ಪಿಂಪಲ್ಸ್ ಬೇಗನೆ ಬರೋ ಚಾನ್ಸಸ್ ತುಂಬಾ ಹೆಚ್ಚಾಗಿರುತ್ತೆ. ಸೊ ಈ ರೀತಿ ಸ್ಕಿನ್ ಕೇರ್ ಮೇಂಟೈನ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಿಗೆ ಒಂದು ಹೆಲ್ತಿ ಗ್ಲೋನೆಸ್ನ ಕೊಡೋದ್ರ ಜೊತೆಗೆ ತುಂಬ ಹೆಲ್ತಿಯಾಗಿ ಪ್ರಿಪ್ರೇಷನ್ ಮೇಂಟೈನ್ ಮಾಡ್ಕೋಬೋದು. ಜೊತೆಗೆ ನೈಟ್ ಯಾವ ರೀತಿ ನಾವು ಸ್ಕಿನ್ ಕೇರ್ನ ಮೇಂಟೈನ್ ಮಾಡಬೇಕು ಅಂದರೆ ನೈಟು ಎಗೈನ್ ಫೇಸ್ ವಾಶ್ ಮಾಡಬೇಕು, ಮಾಯ್ಶ್ಚರೈಸರ್ ಮಾಡಬೇಕು, ಇದರ ಜೊತೆಗೆ ಒಂದು ಸೆರಮ್ನ ನೀವು ಯೂಸ್ ಮಾಡಬೇಕು. ಕೆಲವ್ರಿಗೆ ಡ್ರೈ ಸ್ಕಿನ್ ಆದರೆ ಕೆಲವ್ರಿಗೆ ಓವರ್ ಡ್ರೈ ಸ್ಕಿನ್ ಇರುತ್ತೆ. ಜೊತೆಗೆ ಮಾಯ್ಶ್ಚರೈಸರ್ ಇಲ್ದಿರೋ ರೀತಿ ಫುಲ್ಲು ಪ್ಯಾಚಿ ಡಾರ್ಕ್ ಸ್ಪಾಟ್ ಸ್ಕಿನ್ ಆಗಿರುತ್ತೆ. ಜೊತೆಗೆ ಆಯಿಲ್ ಸ್ಕಿನ್ ಇರುತ್ತೆ ಹಾಗೂ ನಾರ್ಮಲ್ ಟು ಡ್ರೈ ಸ್ಕಿನ್ ಇರುತ್ತೆ, ಕಾಂಬಿನೇಷನ್ ಸ್ಕಿನ್ ಇರುತ್ತೆ. ಈ ರೀತಿ ಹಲವಾರು ಸ್ಕಿನ್ ಟೋನ್ ಆಗಿರ್ಬೋದು, ಸ್ಕಿನ್ ಟೈಪ್ ಆಗಿರ್ಬೋದು ತುಂಬಾ ಬದಲಿರುತ್ತೆ, ಚೇಂಜಸ್ ಇರುತ್ತೆ. ಸೊ ರಾತ್ರಿ ಹೊತ್ತು ಕೂಡ ನೀವು ಸ್ಕಿನ್ ಕೇರ್ ರೊಟೀನ್ನ ಮೇಂಟೈನ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಾಗ್ತಾ ಬರುತ್ತೆ. 5 ವರ್ಷ ಯಂಗರ್ ಲುಕಿಂಗ್ ಸ್ಕಿನ್ನ ನಮಗೆ ಕೊಡುತ್ತೆ. ಸ್ಕಿನ್ ಕೇರ್ ರೊಟೀನ್ ಮೇಲ್ಗಡೆ ಯಾವ ರೀತಿ ಬೇಕು ನಮ್ಮ ಬಾಡಿ ಇನ್ಸೈಡ್ ಕೂಡ ಹಾಗೆ ನಾವು ಮೇಂಟೈನ್ ಮಾಡ್ಕೋಬೇಕು. ಫುಡ್ಸಲ್ಲಿ ಎಸ್ಪೆಷಲಿ ಸೊಪ್ಪು, ತರಕಾರಿ ಹಾಗೂ ವಿಟಮಿನ್ ಸಿ, ಇ ಇಂಥ ಆಹಾರ ಪದ್ಧತಿಗಳನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಮೇಲ್ಗಡೆ ಕೂಡ ಸ್ಕಿನ್ ಕೇರ್ ರೊಟೀನಲ್ಲಿ ಚೆನ್ನಾಗಾಗ್ಬೋದು. ಹಾಗೂ ನಮ್ಮ ಬಾಡಿಯಲ್ಲೂ ಕೂಡ ಸ್ಕಿನ್ ಕೇರ್ ರೊಟೀನ್ನ ಮೇಂಟೈನ್ ಮಾಡ್ಕೋಬೋದು. ಹೈಡ್ರೇಟಿಂಗ್ ಆಗಿರೋದಕ್ಕೋಸ್ಕರ ಜ್ಯೂಸ್ಗಳನ್ನ, ತಾಜಾ ಪಾನೀಯಗಳನ್ನ ಬಳಸಬೇಕು. ಜೊತೆಗೆ ನೀರನ್ನ ಯಥೇಚ್ಛವಾಗಿ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಕೇರ್ ರೊಟೀನ್ ಮೇಂಟೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. 5 ವರ್ಷ ಯಂಗರ್ ಲುಕಿಂಗ್ ಸ್ಕಿನ್ನ ನೀವು ಪಡ್ಕೋಬೋದು.